ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಫರ್ಟಿಲಿಟಿ ರೇಟ್ಗೆ ಸಂಬಂಧಿಸಿದಂಥದ್ದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಏನಿದು ಫರ್ಟಿಲಿಟಿ ರೇಟ್ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಫರ್ಟಿಲಿಟಿ ರೇಟ್ ಅಂತಂದರೆ ಒಂದು ಹೆಣ್ಣು ಮಗು ತನ್ನ ಜೀವನದಲ್ಲಿ ಎಷ್ಟು ಮಕ್ಕಳನ್ನು ಜನನ ಕೊಡ್ತಾರೋ ಆ ಒಂದು ಸಂಖ್ಯೆಯನ್ನು ನಾವು ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಉದಾಹರಣೆಗೆ, ಭಾರತ ಸ್ವತಂತ್ರವಾದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು 6 ಮಕ್ಕಳನ್ನು ಜನನ ಕೊಡ್ತಾ ಇದ್ದರು. ಆ ಕಾರಣಕ್ಕೆ 1950ರ ದಶಕದಲ್ಲಿ ಭಾರತದ ಫರ್ಟಿಲಿಟಿ ರೇಟ್ 6 ಅಂತ ಕರಿತಾ ಇದ್ವಿ. 2021ರಲ್ಲಿ ಅದೇ ಫರ್ಟಿಲಿಟಿ ರೇಟ್ ಭಾರತದ್ದು 2.1ಕ್ಕೆ ಬಂದಿದೆ ಅನ್ನುವಂಥದ್ದು. 2.1 ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಫರ್ಟಿಲಿಟಿ ರೇಟ್ ಅಂತ ಹೇಳಲಾಗುತ್ತದೆ. ಯಾಕಂದರೆ ಜನನಕ್ಕೂ ಮತ್ತು ಮರಣಕ್ಕೂ ಸಮಾನವಾದಂತಹ ಸಂಖ್ಯೆ ಆಗಿರುವಂತಹ ಕಾರಣಕ್ಕೆ, ಅಂದರೆ ಎಷ್ಟು ಜನ ಹುಟ್ಟುತ್ತಾ ಇದ್ದಾರೋ ಅಷ್ಟು ಜನ ಸಾಯ್ತಿದ್ದಾರೆ ಅನ್ನುವಂಥದ್ದು. ಆ ಒಂದು ಪರಿಸ್ಥಿತಿಯನ್ನು ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ. ಸೊ ನಮ್ಮ ಭಾರತ ದೇಶದ ಟೋಟಲ್ ಫರ್ಟಿಲಿಟಿ ರೇಟ್ 2.1ಕ್ಕೆ ಬಂದಂತಹ ಸಂದರ್ಭದಲ್ಲಿ ರೀಪ್ಲೇಸ್ಮೆಂಟ್ ರೇಟನ್ನು ನಾವು ಅಚೀವ್ ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತೀವಿ. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಜನಸಂಖ್ಯೆಗೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ ಒಂದಿಷ್ಟು ಜನಸಂಖ್ಯೆಗೆ ಸಂಬಂಧಿಸಿದಂತಹ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅನ್ನುವಂತಹ ಕಾನ್ಸೆಪ್ಟನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ಹಂತದಲ್ಲಿ ಚರ್ಚೆಯನ್ನು ಮಾಡೋದಕ್ಕಿಂತ ಮುನ್ನ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ನಲ್ಲಿ ಬಹುಮುಖ್ಯವಾಗಿ ರಾಷ್ಟ್ರದ ಬೆಳವಣಿಗೆ ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ನೋಡಲಾಗುತ್ತದೆ. ಉದಾಹರಣೆಗೆ, ಯಾವಾಗ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರೋ ಆ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಜನರ ಉದ್ಯೋಗಾವಕಾಶಗಳು ಡಿಪೆಂಡ್ ಆಗಿರ್ತವೆ. ಯಾಕೆಂದರೆ ಎಕಾನಮಿನೇ ಇಲ್ಲ ಅಂತಂದಾಗ ಇನ್ವೆಸ್ಟ್ಮೆಂಟ್ಗಳಿರಲ್ಲ, ಇನ್ವೆಸ್ಟ್ಮೆಂಟ್ಗಳೇ ಇಲ್ಲ ಅಂತಂದರೆ ಉದ್ಯೋಗಾವಕಾಶಗಳು ಇರಲ್ಲ, ಉದ್ಯೋಗಾವಕಾಶಗಳು ಇಲ್ಲ ಅಂದರೆ ಅವರ ಆರೋಗ್ಯದ ಮೇಲೆ ಬಹಳ ದೊಡ್ಡ ಮಟ್ಟದ ಚೇತರಿಕೆ ಅಥವಾ ಬದಲಾವಣೆ ಅಥವಾ ಬೆಳವಣಿಗೆ ಕಾಣಲು ಸಾಧ್ಯವಾಗೋದಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಅಥವಾ ಈ ಒಂದು ಹಂತದಲ್ಲಿ ಹೆಚ್ಚು ಜನನವಾಗುವಂತಹ ಸಂಖ್ಯೆ ಮತ್ತು ಹೆಚ್ಚು ಮರಣರಾಗುವಂತಹ ಸಂಖ್ಯೆ ಆಗಿರುತ್ತದೆ. ಸೊ ಒಂದನೇ ಹಂತದಲ್ಲಿ, ಅಂದರೆ ಎಲ್ಲಿ ರಾಷ್ಟ್ರ ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿರುತ್ತೋ, ತಾಂತ್ರಿಕವಾಗಿ ಬೆಳವಣಿಗೆ ಕಂಡಿರಲ್ವೋ ಅಲ್ಲಿ ಹೆಚ್ಚು ಜನ ಸಾಯ್ತಾರೆ, ಹೆಚ್ಚು ಜನ ಹುಟ್ಟುತ್ತಾರೆ. ಆ ಒಂದು ಪರಿಸ್ಥಿತಿಯಿಂದ ಹೇಗೆ ರಾಷ್ಟ್ರ ಬೆಳ್ಕೊಳ್ತಾ ಹೋಗುತ್ತೋ ಆವಾಗ ಬಹಳ ಕಡಿಮೆ ಜನ ಹುಟ್ಟುವಂಥದ್ದು ಮತ್ತು ಕಡಿಮೆ ಜನ ಸಾಯುವಂತಹ ಪರಿಸ್ಥಿತಿಗೆ ಬದಲಾಗ್ತೀವಿ. ಅದನ್ನೇ ನಾವು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ನಮ್ಮ ದೇಶ ಆರ್ಥಿಕವಾಗಿ ತಾಂತ್ರಿಕ ಒಂದು ಕ್ಷೇತ್ರಗಳಲ್ಲಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕಾಣ್ತಾ ಇರುವಂತಹ ಬೆಳವಣಿಗೆ ಬಹುಮುಖ್ಯವಾಗಿ ರಾಷ್ಟ್ರವನ್ನು ಒಂದು ಹೊಸ ಅಥವಾ ಇನ್ನೊಂದು ಎಂಡ್ ಕಡೆಗೆ ಒಯ್ಯುವಂತಹ ಪರಿಸ್ಥಿತಿಯನ್ನು ತೋರಿಸ್ಕೊಡುತ್ತದೆ. ಇಷ್ಟೆಲ್ಲ ತಿಳ್ಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಫರ್ಟಿಲಿಟಿ ರೇಟ್ ಭಾರತದ್ದು 2.1ಕ್ಕೆ ಬಂದಿದೆ, ಆವ್ರೇಜ್ ಅಂತ ಹೇಳ್ತಿದ್ದೀವಿ. ಹಾಗಂತ ಹೇಳಿ ಎಲ್ಲ ರಾಜ್ಯಗಳಲ್ಲಿ ನಾವು ಫರ್ಟಿಲಿಟಿ ರೇಟನ್ನು 2.1ಕ್ಕೆ ತರೋದ್ರಲ್ಲಿ ಇನ್ನೂ ಸಫಲರಾಗಿಲ್ಲ. ಒಂದಿಷ್ಟು ರಾಜ್ಯಗಳು ಇದಕ್ಕಿಂತ ಜಾಸ್ತಿ ಇದ್ದಾವೆ. ಸೊ ಅದ್ರ ಬಗ್ಗೆ ಮತ್ತು ಈ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರುವಂತಹ ಕಾರಣಕ್ಕೆ ಏನೆಲ್ಲ ಲಾಭಗಳಿದ್ದಾವೆ ಮತ್ತು ಏನೆಲ್ಲ ನಷ್ಟಗಳಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡುತ್ತಾ, ಹೇಗೆ ಫರ್ಟಿಲಿಟಿ ರೇಟ್ ಕಡಿಮೆ ಆದಂತಹ ಸಂದರ್ಭದಲ್ಲೂ ರಾಷ್ಟ್ರ ತನ್ನನ್ನು ತಾನು ಸಜ್ಜುಗೊಳಿಸ್ಕೋಬೇಕು ಆ ಒಂದು ಪರಿಸ್ಥಿತಿಯನ್ನು ಎದುರಿಸಲು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಈಗಾಗಲೇ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಏನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಹೊರತರುತ್ತದೆಯೋ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ಗಳಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅಥವಾ ಪ್ರಾಸ್ಪೆಕ್ಟ್ ರಿಪೋರ್ಟನ್ನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಹೊರತರುತ್ತದೆ. ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪ್ರಪಂಚದಲ್ಲಿ 2030ರಷ್ಟೊತ್ತಿಗೆ ಜನಸಂಖ್ಯೆ 8.5 ಬಿಲಿಯನ್ ರೀಚ್ ಆಗಲಿದೆ. ಇವತ್ತು ಪ್ರಪಂಚದ ಆವರೇಜ್ ಫರ್ಟಿಲಿಟಿ ಏನಿದೆಯಲ್ಲ ಅಥವಾ ಏನು ಕಾಣ್ತಿದ್ದೀವಲ್ಲ, ಇದು 70 ವರ್ಷಗಳಿಂದ ಮಾಡಿದಂತಹ ಪ್ರಯತ್ನಗಳ ಒಂದು ಉತ್ತರವಾಗಿರುತ್ತದೆ. ಆ್ಯಂಡ್ ಈ 70 ವರ್ಷದಲ್ಲಿ ಒಂದು ಹೆಣ್ಣು ಮಗು ಕೊಡ್ತಾ ಇದ್ದಂತಹ ಜನನ ಏನು ಕೊಡ್ತಿದ್ರೋ ಆ ಸಂಖ್ಯೆ ಇವತ್ತು ಅರ್ಧಕ್ಕಿಂತ ಕಡಿಮೆ ಆಗಿರುವಂಥದ್ದ ಪರಿಸ್ಥಿತಿಯನ್ನು ನೋಡ್ತಿದ್ದೀವಿ. ಉದಾಹರಣೆಗೆ 1951ರಲ್ಲಿ 5 ಮಕ್ಕಳು ಜನನವಾದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗುವಿಗೆ ಇವತ್ತು 2020ರಲ್ಲಿ 2.4ಕ್ಕೆ ಇಳಿಕೆಯಾಗಿರುವಂಥದ್ದು.
ಸೊ ಇದನ್ನೇ ನಾವು ಅರ್ಧ ಆಗಿರುವಂತಹ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದೀವಿ. ಸೊ ಈ ಒಂದು ಬದಲಾವಣೆ ಒಂದು ರಾಷ್ಟ್ರದಲ್ಲಿ ಆಗುವಂತಹ ಆರ್ಥಿಕ, ತಾಂತ್ರಿಕ ಮತ್ತು ಆರೋಗ್ಯದ ಬೆಳವಣಿಗೆಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಸೊ ಅದೇನೋ ಒಳ್ಳೆಯದೇ. ಸೊ ಆ ಕಾರಣಕ್ಕೆ ಈ ಬದಲಾವಣೆ ಏನು ಕಾಣ್ತಿದ್ದೀವಲ್ಲ, ಇದೊಂದು ಸಾಮಾಜಿಕವಾದಂತಹ ಬದಲಾವಣೆಗಳಿಂದಾಗಿ ಆದಂತಹ ಸಾಧನೆ ಅಂತಲೇ ಹೇಳಬಹುದು. ಯಾಕಂದರೆ ರಾಷ್ಟ್ರದಲ್ಲಿ ಉತ್ತಮವಾದಂತಹ ಆರ್ಥಿಕವಾದಂತಹ ವ್ಯವಸ್ಥೆ, ಸಾಮಾಜಿಕವಾದಂತಹ ಬದಲಾವಣೆ ಅದು ಜನರಿಗೆ ಅನುಕೂಲವೇ ಮಾಡಿಕೊಡುತ್ತೆ ಹೊರತು ಯಾವುದೇ ಸಮಸ್ಯೆಯನ್ನಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಅರ್ಧ ಆದಂತಹ ಸಂಖ್ಯೆ ಏನು ಕಾಣ್ತಿದ್ದೀವೋ ಪ್ರಪಂಚದಲ್ಲಿ, ಇದಕ್ಕೆ ಬ್ರಿಟಿಷ್ ಅಥವಾ ಬ್ರಿಟನ್ 130 ವರ್ಷಗಳ ಕಾಲ ಸಮಯ ತಗೊಂಡಿತ್ತು. ಅಂದರೆ 1800ರಿಂದ 1930ರವರೆಗೆ. ಅದೇ ಸೌತ್ ಕೊರಿಯಾ ಈ ಅರ್ಧ ಟಾರ್ಗೆಟನ್ನು ಬರೀ 20 ವರ್ಷದಲ್ಲಿ ಸಾಧಿಸಿದೆ. ಅಂದರೆ ಅಷ್ಟು ಫಾಸ್ಟಾಗಿ ಅವರು ಇಂಪ್ರೂವ್ ಆಗಿದ್ದಾರೆ. ಇವತ್ತು ಹೆಚ್ಚಿನ ಅಡ್ವಾನ್ಸ್ ಆಗಿರುವಂತಹ ಆರ್ಥಿಕ ರಾಷ್ಟ್ರಗಳ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು 2.1 ಇದೆ. ಆದರೆ ಸೌತ್ ಕೊರಿಯಾ ಅದಕ್ಕಿಂತ ಕಡಿಮೆ ಹೋಗಿ 1.05ಕ್ಕೆ ತಂದು ನಿಂತಿರುವಂಥದ್ದು ಆ ರಾಷ್ಟ್ರದಲ್ಲಿ ಮಾಡಿರುವಂತಹ ಒಂದು ಪ್ರಯತ್ನ ಅಂತ ಹೇಳಬಹುದು. ಇವತ್ತು ಭಾರತದ ಫರ್ಟಿಲಿಟಿ ರೇಟ್ 2ಕ್ಕೆ ಬಂದು ನಿಂತಿರುವಂಥದ್ದು 2021ರಲ್ಲಿ. ಈ ಒಂದು ಮಾಹಿತಿಯನ್ನು ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ನ ಆಧಾರದ ಮೇಲೆ ಹೇಳಲಾಗ್ತಾ ಇರುವಂತಹದ್ದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಭಾರತ, ಯಾಕಂದರೆ ಎಲ್ಲ ರಾಷ್ಟ್ರಗಳದ್ದು ಅದು ಆವ್ರೇಜ್ ಹೇಳಿದ್ವಿ, 70 ವರ್ಷ ತಗೊಂಡ್ವಿ. ಈಗ ಬ್ರಿಟನ್ 130 ವರ್ಷ ತಗೊಂತು ಅಂತ ಹೇಳಿ. ಅದೇ ರೀತಿಯಲ್ಲಿ ಭಾರತ 25 ವರ್ಷದಲ್ಲಿ 5ರಿಂದ ಅಥವಾ 6ರಿಂದ ಮೊದಲನೇ 25 ವರ್ಷದಲ್ಲಿ 6ರಿಂದ 5ಕ್ಕೆ ನಾವು ಇಳಿಕೆಯಾಗಿದ್ದು. 1952ರಲ್ಲಿ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಪ್ರಪಂಚದ ಮೊದಲ ರಾಷ್ಟ್ರೀಯ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮನ್ನು ತಂದಿತ್ತು. ಆ ಒಂದು ಕಾರ್ಯಕ್ರಮವನ್ನು 1990ರಲ್ಲಿ ತಂದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಫರ್ಟಿಲಿಟಿ ರೇಟ್ 4 ಇತ್ತು. ಅಲ್ಲಿಂದ ಇವತ್ತು 2021ರಲ್ಲಿ ನಾವು 2ಕ್ಕೆ ಬಂದಿರುವಂತಹ ಸಾಧನೆಯನ್ನು ಕಾಣ್ತಾ ಇರುವಂತಹ ಹಾದಿಯಾಗಿರುತ್ತದೆ. ಈ ಒಂದು ಹಾದಿಯಲ್ಲಿ ಕೇರಳ ಮೊದಲನೇ ರಾಜ್ಯವಾಗಿತ್ತು ಫರ್ಟಿಲಿಟಿ ರೇಟನ್ನು ಸಾಧಿಸುವಂತಹ ರಾಜ್ಯಗಳ ಪೈಕಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 21ರ ಪ್ರಕಾರ ಬಹುಮುಖ್ಯವಾಗಿ ಇವತ್ತಿಗೂ 5 ರಾಜ್ಯಗಳು ಫರ್ಟಿಲಿಟಿ ರೇಟನ್ನು ಸಾಧಿಸೋದ್ರಲ್ಲಿ ವಿಫಲರಾಗಿರ್ತಾರೆ. ಮೊದಲನೇದು ಬಿಹಾರ್, ಇದ್ರದ್ದು ಇನ್ನೂ 3 ಇದೆ. 2ನೇದು ಮೇಘಾಲಯ, ಇದು 2.9 ಇರುವಂಥದ್ದು. 3ನೇದು ಉತ್ತರ ಪ್ರದೇಶ್, 4ನೇದು ಜಾರ್ಖಂಡ್ ಹಾಗೂ 5ನೇದು ಮಣಿಪುರ್. ಸೊ ಈ 5 ರಾಜ್ಯಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ರಾಜ್ಯಗಳಲ್ಲಿ ಫರ್ಟಿಲಿಟಿ ರೇಟನ್ನು ಸಾಧಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಆ್ಯಂಡ್ ಸಫಲರಾಗಲು ಮೂಲ ಕಾರಣ ಏನಪ್ಪ ಅಂತ ಕೇಳಿದಾಗ ಹೆಚ್ಚಿನ ಕಾಂಟ್ರಾಸೆಪ್ಟಿವ್ ಬಳಕೆಯಿಂದಾಗೇ ಈ ಒಂದು ಸಾಧನೆಯನ್ನು ಮಾಡಲು ಸಾಧ್ಯವಾಗಿದೆ. ಕಾಂಟ್ರಾಸೆಪ್ಟಿವ್ ಬಳಕೆಯ ಜೊತೆಯಲ್ಲಿ ಆವ್ರೇಜ್ ಸ್ಕೂಲಿಗೆ ಹೋಗುವಂತಹ ಮಕ್ಕಳಲ್ಲಿ ಆದಂತಹ ಸಂಖ್ಯೆಯ ಹೆಚ್ಚಳ, ಯಾಕಂದರೆ ಶಿಕ್ಷಣ ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ಲಾಜಿಕಲ್ ಆಗಿ ಆಲೋಚಿಸುವಂತಹ ಸಂಖ್ಯೆಯೂ ಸಹ ಜಾಸ್ತಿ ಆಗುತ್ತದೆ. ಇದರ ಜೊತೆಯಲ್ಲಿ ಉತ್ತಮವಾದಂತಹ ಆರೋಗ್ಯ ವ್ಯವಸ್ಥೆಯನ್ನು ಭಾರತದಲ್ಲಿ ಕೊಡಲು ಸಾಧ್ಯವಾಗಿರುವಂಥದ್ದು ಮತ್ತು ಕೊನೆಯದು ಹೆಚ್ಚಿನ ಹೆಣ್ಣುಮಕ್ಕಳು ಬಹಳಷ್ಟು ಸರಿ ಚೈಲ್ಡ್ ಮ್ಯಾರೇಜ್ ಅಥವಾ ಮಕ್ಕಳಿದ್ದಾಗಲೇ ಮದುವೆ ಮಾಡುವಂತಹ ಪದ್ಧತಿಯಿಂದ ಇವತ್ತು ನಾವು ಹೆಣ್ಣುಮಕ್ಕಳಿಗೆ ಓದಿ ಕೆಲಸ ಮಾಡಿ ಅವರಿಗೆ ಆಯ್ಕೆ ಹಾಗೂ ಇಷ್ಟ ಆದಂತಹ ಸಂದರ್ಭದಲ್ಲಿ ಮದುವೆ ಆಗುವಂತಹ ಪರಿಸ್ಥಿತಿಯನ್ನು ಒದಗಿಸಿಕೊಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ಸಹ ಆ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೀನ್ ಮ್ಯಾರೇಜ್ ಏಜ್ ಹೆಚ್ಚಾದಂತಹ ಪರಿಸ್ಥಿತಿಯನ್ನು ಸಹ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಒಂದು ಕಾರಣಕ್ಕೆ ಅಥವಾ ಇಷ್ಟೆಲ್ಲ ಆದಂತಹ ಸಾಧನೆ, ಬದಲಾವಣೆ, ಜನಸಂಖ್ಯೆಗೆ ಸಂಬಂಧಿಸಿದಂತೆ ಚರ್ಚೆ ಆದ ನಂತರ ಮುಂಬರುವಂತಹ ಪ್ರಶ್ನೆ, ಇದರಿಂದ ಏನು ಆರ್ಥಿಕ ಅಥವಾ ಲಾಭಗಳಿದ್ದಾವೆ ಅನ್ನುವಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಂದರೆ ಆರ್ಥಿಕವಾಗಿ ಹಿನ್ನಡತೆ, ಆರೋಗ್ಯದಲ್ಲಿ ಹಿನ್ನಡತೆ ಹಾಗೂ ಔದ್ಯೋಗಿಕ ಅವಕಾಶಗಳಲ್ಲಿ ಹಿನ್ನಡತೆ ಇದ್ದಾಗ ಹೆಚ್ಚು ಸಾವು, ಹೆಚ್ಚು ಜನನವಾಗುವಂತಹ ಪರಿಸ್ಥಿತಿಯನ್ನು ಉದ್ಭವಿಸ್ತೀವಿ. ಸೊ ಜನಸಂಖ್ಯೆ ಕಡಿಮೆ ಆಗ್ತಿದೆ ಅಂತಂದರೆ ಆಟೋಮೆಟಿಕ್ಕಾಗಿ ಆ ದೇಶದ ಆರ್ಥಿಕ ವ್ಯವಸ್ಥೆ ಏನಿದೆ ಅದರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ಹೂಡಿಕೆ ಹೆಚ್ಚಾಗ್ತವೆ. ಹೂಡಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಅದರಿಂದಾಗಿ ಇನ್ವೆಸ್ಟ್ಮೆಂಟ್ನಿಂದಾಗಿ ಹೆಚ್ಚಿನ ಕಂಪನಿಗಳು, ಹೆಚ್ಚಿನ ಉದ್ಯೋಗಿಕ ಅವಕಾಶಗಳು, ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಹಾಗೂ ತಂತ್ರಜ್ಞಾನದಲ್ಲೂ ಸಹ ನಾವು ಬೆಳವಣಿಗೆಯನ್ನು ಕಾಣ್ತೀವಿ. ಹೀಗೆ ಇರುವಂತಹ ಪರಿಸ್ಥಿತಿ ಅಥವಾ ಹೀಗೆ ಆಗುವಂತಹ ಕಾರಣಕ್ಕೆ
ರಾಷ್ಟ್ರದ ಎಲ್ಲ ಜನರು ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಇವತ್ತು ದೇಶದಲ್ಲಿ ಬಹಳಷ್ಟು ಜಮೀನು ಸ್ಮಾಲ್ ಮತ್ತು ಮೀಡಿಯಂ ಫಾರ್ಮರ್ಸಿಗೆ ಆಗಿದೆ ಅನ್ನುವಂಥದ್ದು. ಉದಾಹರಣೆಗೆ ಮೊದಲಿಗೆ ಒಂದು ವಂಶದಲ್ಲಿ ಅಥವಾ ಒಬ್ಬರಿಗೆ 100 ಎಕರೆ ಜಮೀನು ಇರ್ತಿತ್ತು. ಆದರೆ ಈ ಒಬ್ಬ ವ್ಯಕ್ತಿ 5-6 ಜನಕ್ಕೆ ಜನನ ಕೊಟ್ಟಂತಹ ಸಂದರ್ಭದಲ್ಲಿ ಈ 100 ಎಕರೆ 5 ಜನಕ್ಕೆ ಡಿವೈಡ್ ಆದರೆ 20 ಎಕರೆ ಸಿಗ್ತಿತ್ತು. ಮತ್ತು ಈ 5 ಜನಕ್ಕೆ 5-6 ಜನ ಮಕ್ಕಳಿದ್ರು ಅಂದರೆ ಮತ್ತೆ ಡಿವೈಡ್ ಆಗಿ 3-4 ಎಕರೆ ಬರ್ತಿತ್ತು. ಸೊ ಹೀಗೆ ಆದಂತಹ ಸಂದರ್ಭದಲ್ಲಿ ಸಣ್ಣ ಮತ್ತು ಮಧ್ಯಮವಾಗಿ ಪಡ್ಕೊಂಡಿರುವಂತಹ ಭೂಮಿಯ ರೈತರೇ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಹೀಗೆ ಜನಸಂಖ್ಯೆ ಅಥವಾ ಹುಟ್ಟುವವರ ಸಂಖ್ಯೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಆಗುವಂತಹ ಒತ್ತಡ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ವಾತಾವರಣದಲ್ಲಿ ಏನು ನಾವಿವತ್ತು ಬದಲಾವಣೆ ಅಥವಾ ವಾತಾವರಣನ ಕಾಪಾಡುವಂತಹ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಿದ್ದೀವೋ ಅಲ್ಲೂ ಸಹ ನಮಗೆ ಲಾಭ ಸಿಗಲು ಸಾಧ್ಯವಾಗುತ್ತದೆ. ಇದು ಒಂದು ಕಡೆಯ ಲಾಭವನ್ನು ಮಾತಾಡಿದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಲಾಸ್ ಏನಿದೆ ಅನ್ನುವಂಥದ್ದನ್ನು ನೋಡಿದಾಗ ಈಗ ಹುಟ್ಟುವವರ ಸಂಖ್ಯೆ ಕಡಿಮೆ ಆಗ್ತಾ ಹೋದ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗುತ್ತೆ, ಯಂಗ್ ಇರುವಂತಹ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ರಾಷ್ಟ್ರ ಅಥವಾ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥವರ ಸಂಖ್ಯೆಯು ಸಹ ಕಡಿಮೆ ಆಗ್ತಾ ಹೋಗುತ್ತೆ. 2100ರಷ್ಟೊತ್ತಿಗೆ ಅಂದರೆ ಮುಂದಿನ 50 ವರ್ಷಗಳಲ್ಲಿ ಸುಮಾರು 2070ರಿಂದ ಆ ಒಂದು ಸಂಖ್ಯೆಯನ್ನು ನೋಡಿದಾಗ 40% ಜನಸಂಖ್ಯೆ ವಯಸ್ಸಾದವ್ರದ್ದಾಗಿರಲಿದೆ ಅನ್ನುವಂಥದ್ದು. ಆ ಕಾರಣಕ್ಕೆ ನಮ್ಮ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆವಾಗ ಪೆನ್ಷನ್ಗಳು ಜಾಸ್ತಿ ಕೊಡಬೇಕಾಗುತ್ತೆ. ಯಾಕಂದರೆ ವೃದ್ಧರಿಗೆ ಪೆನ್ಷನ್ನ ಅವಶ್ಯಕತೆ, ಆರ್ಥಿಕವಾದಂತಹ ಸುರಕ್ಷಿತ ಒಂದು ವ್ಯವಸ್ಥೆಯನ್ನು ಕೊಡಲೇಬೇಕು. ಪೆನ್ಷನ್ ತಗೊಳ್ಳುವಂತಹ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಸರ್ಕಾರದ ಬಜೆಟ್ ಮೇಲೂ ಸಹ ಇದರ ಒಂದು ಪ್ರಭಾವ ಬೀಳುತ್ತದೆ. ಇವು ಮತ್ತೆ ಒಂದು ಕಡೆಯಿಂದ ನೆಗೆಟಿವ್ ಆಗ್ತಾ ಹೋಗ್ತಿದ್ದಾವೆ. ಆ ಒಂದು ಪರಿಸ್ಥಿತಿ ಅಥವಾ ಈ ರೀತಿಯ ಒಂದು ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜರ್ಮನಿ ಒಂದಿಷ್ಟು ಸರ್ಕಾರದ ಪಾಲಿಸಿಗಳನ್ನು ತರ್ತಾ ಇದೆ, ಎಲ್ಲಿ ಮಕ್ಕಳ ಒಂದು ಜನಸಂಖ್ಯೆ ಅಥವಾ ಹುಟ್ಟಿಸುವಂತಹ ಸಂಖ್ಯೆ ಹೆಚ್ಚಾಗಲಿ ಅಂಥೇಳಿ. ಸೊ ಆ ಕಾರಣಕ್ಕೆ ಆ ರಾಷ್ಟ್ರದಲ್ಲಿ ಲೇಬರ್ ಲಾಸನ್ನು ಒಂದಿಷ್ಟು ಸಡಿಲಿಕೆ ಮಾಡಲಾಗಿದೆ. ಸೊ ದಟ್ ಹೆಣ್ಮಕ್ಳು ತಮ್ಮ ಫ್ಯಾಮಿಲಿ ಲೈಫನ್ನು ಆಲೋಚಿಸಿ ಹೆಚ್ಚಿನ ಮಕ್ಕಳನ್ನು ಜನನ ಕೊಡಲಿ ಅಂಥೇಳಿ. ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಸರ್ಕಾರವೇ ಇನ್ ವಿಟ್ರೋ ಫರ್ಟಿಲೈಸೇಷನಿಗೆ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದೆ. 40 ವರ್ಷಕ್ಕಿಂತ ಕಡಿಮೆ ಇರುವಂಥವರಿಗೆ ಅವರೇ ಹಣ ಕೊಟ್ಟು ಮಾಡಿಸ್ತಾ ಇರುವಂಥದ್ದು. ರಷ್ಯಾದಲ್ಲೂ ಸಹ 2ಕ್ಕಿಂತ ಹೆಚ್ಚಿನ ಮಕ್ಕಳು ಮಾಡಿಕೊಳ್ಳುವಂಥವರಿಗೆ ಧನ ಸಹಾಯವನ್ನು ಮಾಡ್ತಾ ಇದೆ. ಹೀಗೆ ರಾಷ್ಟ್ರಗಳು ತನ್ನ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ವೃದ್ಧರ ಸಂಖ್ಯೆಗೆ ಅನುಗುಣವಾಗಿ ಯೂತ್ ಪಾಪ್ಯುಲೇಷನನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಭಾರತವು ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸುವಂತಹ ಸನ್ನಿವೇಶಗಳು ಇರುವಂತಹ ಕಾರಣಕ್ಕೆ ಸರ್ಕಾರ ಹಾಗೂ ದೇಶ ಇವತ್ತೇ ಆಲೋಚನೆ ಮಾಡಿ ಅದಕ್ಕೆ ಒಂದು ಉತ್ತರವನ್ನು ಕಂಡು ಹೇಳಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಲಾಯಕ್ಸ್ ಎಕ್ಸ್ಪ್ಲೇನಿಗೆ ಸಂಬಂಧಿಸಿದಂತೆ ಫರ್ಟಿಲಿಟಿ ರೇಟ್ನ ಸಂಬಂಧಿಸಿದಂತಹ ಮಾಹಿತಿಯಾಗಿತ್ತು. ಮತ್ತೆ ಹೊಸ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.